ಇನ್ನೊಂದು ಈಗ ಕೆಲವು ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ ಹೆಸರು ಹೇಳ್ತಾ ಹೋಗ್ತೀನಿ, ಅಂದ್ರೆ ಅವ್ರು ನಿಮ್ಗೆ ಇಷ್ಟ ಆಗಿರೋ ವಿಷಯಗಳು ಓಕೆ ಏನು ಅಂದ್ರೆ ಮಾಸ್ ಅಪೀಲ ಅಥವಾ ಓಕೆ ಓಕೆ ಪರ್ಸನಾಲಿಟಿ? ಯಶ್ ಅವರು. ಯಶ್ ಸರ್ ಅಫ್ಕೋರ್ಸ್ ಅವರು ಸ್ಕ್ರೀನ್ ಪ್ರೆಸೆನ್ಸ್ ನಂಗೆ ತುಂಬಾನೇ ಇಷ್ಟ. ಸೊ ಸ್ಕ್ರೀನ್ ಪ್ರೆಸೆನ್ಸ್, ಅವ್ರು ಮಾತಾಡೋ ರೀತಿ ತುಂಬಾ ಲೈಕ್ ತುಂಬಾ ಸೂದಿಂಗ್ ಆಗಿ ಅನ್ಸುತ್ತೆ. ಸೊ ಅವ್ರು ಮಾತಾಡೋ ಸಿನಿಮಾದಲ್ಲೂ ಅವ್ರ ಡೈಲಾಗ್ ಡೆಲಿವರಿ ರಿಯಲ್ ಲೈಫ್ ಅಲ್ಲೂ ತುಂಬಾ ಇಷ್ಟ ಆಗ್ತಾರೆ. ಶಿವರಾಜ್ ಕುಮಾರ್ ಸರ್ ಡೆಡಿಕೇಶನ್, ಅವರು ಇವಾಗವರೆಗೂ ಅವ್ರು ಹೆಂಗ್ ಡೆಡಿಕೇಟೆಡ್ ಆಗಿ ಅಷ್ಟೇ ಕಷ್ಟಪಟ್ಟು ಅಷ್ಟೇ ಹಾರ್ಡ್ ವರ್ಕಿಂಗ್ ಮಾಡಿ ಮೂವೀಸ್ ಮಾಡ್ತಾರೆ, ನಮಗ್ ಮನೋರಂಜನೆ ಕೊಡ್ತಾರೆ. ಅದೇ ನಂಗೆ ತುಂಬಾ ಖುಷಿ ಕೊಡುತ್ತೆ. ಸೊ ಅವ್ರ ಡೆಡಿಕೇಶನ್. ರಕ್ಷಿತ್ ಶೆಟ್ಟಿ ಅವ್ರ ಮೂವೀಸ್ ಓವರ್ ಆಲ್ ಮೂವಿ ಸೆಲೆಕ್ಷನ್ ನಂಗೆ ತುಂಬಾನೇ ಇಷ್ಟ. ಕಿರಿಕ್ ಪಾರ್ಟಿ ಆಗ್ಲಿ, ಚಾರ್ಲಿ ಆಗ್ಲಿ ನಂಗೆ ತುಂಬಾನೇ ಇಷ್ಟ. ಸೊ ಇಲ್ಲ ನೋಡಿದ್ದೀನಿ, ಬಟ್ ಐ ಜಸ್ಟ್ ಮೆನ್ಷನ್ ಟು. ರಿಷಬ್ ಶೆಟ್ಟಿ ಅಗೇನ್ ಫಿಲ್ಮ್ ಸೆಲೆಕ್ಷನ್, ಫಿಲ್ಮ್ ಅವ್ರು ಮಾಡ್ತಿರೋ ಫಿಲ್ಮ್ಸ್ ಅದು ತುಂಬಾನೇ ಲೈಕ್ ವ್ಯಾಲ್ಯೂ ಕೊಡುತ್ತೆ. ಸೊ ಐ ರಿಯಲಿ ಲೈಕ್ ದಟ್. ದರ್ಶನ್ ಅವರು ಐ ಥಿಂಕ್ ಅವ್ರ ಅಗೇನ್ ಸ್ಕ್ರೀನ್ ಪ್ರೆಸೆನ್ಸ್, ಅವ್ರು ಬಂದ್ರೇನೆ ಎಲ್ರಿಗೂ ಮಾಸ್ ಅಪೀಲ್. ನೀವ್ ಹೇಳ್ದಂಗೆ ಮಾಸ್ ಅಪೀಲ್. ಅವ್ರು ಬಂದ್ರೇನೆ ಕಿರ್ಚಕ್ ಮನ್ಸ್ ಬರುತ್ತೆ, ಒಳಗಿಂದ ಅಂತ ಕಿರ್ಚ್ಬೇಕನ್ಸುತ್ತೆ. ಸೊ ಐ ಥಿಂಕ್ ದಟ್. ಅಪಾರ್ಟ್ ಫ್ರಮ್ ಹೀರೋಯಿನ್ಸ್ ಆಗಿರ್ಬೋದು, ಪೋಷಕ ನಟರುಗಳಾಗಿರ್ಬೋದು, ಹೂ ಡು ಯು ಲುಕ್ ಅಪ್ ಅಂದ್ರೆ ಇವ್ರು ಚೆನ್ನಾಗಿರುತ್ತೆ ಇವ್ರ ಪಾತ್ರ ಯಾರನ್ನ ನೀವು? ನಂಗೆ ರಚಿತಾ ರಾಮ್ ಇಷ್ಟ. ನಾನ್ ಯಾವಾಗ್ಲೂ ಮೇನ್ಲಿ ಫಸ್ಟ್ ಯಾಕೆ ಇಷ್ಟ ಅಂದ್ರೆ ನಮ್ಮಿಬ್ರಿಗೂ ಡಿಂಪಲ್ ಬರುತ್ತೆ. ಸೊ ನಾನು ಅದು ಲೈಕ್ ಡಿಂಪಲ್ ಅಂತಾನೆ ಇರ್ತೀನಿ. ಸೊ ಅದಕ್ಕೆ ನಂಗೆ ಅವ್ರು ತುಂಬಾ ಇಷ್ಟ. ಅದರ್ವೈಸ್ ಅವರು ಕೆಮಿಸ್ಟ್ರಿ ನಾನು ಡಿಂಪಲ್ ಮಾಮ್ ಅಂತ ಹೇಳ್ಬೇಕು. ಅವ್ರ ಕೆಮಿಸ್ಟ್ರಿ ಸ್ಕ್ರೀನ್ ಮೇಲೆ ಅವ್ರು ತೋರ್ಸಿ, ಅವ್ರ ಓವರ್ ಆಲ್ ಆಕ್ಟಿಂಗ್. ಸೊ ರಚಿತಾ ರಾಮ್ ಇಸ್ ಸಮ್ವನ್ ಐ ರಿಯಲಿ ಲೈಕ್. ಬಾಲಿವುಡ್ ಆಲಿಯಾ ಭಟ್. ನನ್ಗೆ ಚಿಕ್ಕ ವಯಸ್ಸಿಂದಾನು ಆಲಿಯಾ ಭಟ್ ಬಿಗ್ ಫ್ಯಾನ್. ಬಾಲಿವುಡ್ ನಾನ್ ಬೆಳೆದಿದ್ದು ನನ್ ಬಾಲಿವುಡ್, ಐ ಲವ್ ಬಾಲಿವುಡ್ ಆಲ್ಸೋ. ಸೊ ಆಲಿಯಾ ಭಟ್ ಇಸ್ ಫೇವ್ರೇಟ್. ಅವ್ರ ಮೊದಲನೇ ಮೂವಿಯಿಂದ ಲೈಕ್ ಅವ್ರ ಗ್ರೋತ್ ನೋಡಿರೋದು, ಅವ್ರ ಗ್ರೋತ್ ಮೊದಲನೇ ಮೂವಿಗಿಂತ ಇವಾಗ ನೋಡ್ತಿರೋದು, ಅವ್ರ ಸೆಲೆಕ್ಷನ್ ಆಫ್ ಕ್ಯಾರೆಕ್ಟರ್ಸ್, ಅವ್ರು ಮಾಡ್ತಿರೋ ಮೂವೀಸ್ ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಆತರ. ಹೌದು, ಅವ್ರು ಲಿಟ್ರಲಿ ಒಂದ್ ಮೂವಿ ನೋಡಿದ್ಮೇಲೆ ಇನ್ನೊಂದ್ ಮೂವಿ ನೋಡಿದ್ರೆ ಅವ್ರದ್ದು ಅವರೇ ಅಂತಾನೆ ಅನ್ಸಲ್ಲ. ಅವ್ರು ಲಿಟ್ರಲಿ ಆ ಕ್ಯಾರೆಕ್ಟರ್ನ ಅವ್ರು ಹಂಗ್ ಅಡಾಪ್ಟ್ ಮಾಡ್ಕೊಂಡ್ ಬಿಡ್ತಾರೆ. ತುಂಬಾನೇ ಚೆನ್ನಾಗಿರುತ್ತೆ ಸ್ಕ್ರೀನ್ ಮೇಲೆ ನೋಡಕ್ಕೆ. ಬಾಲಿವುಡ್ ಅಲ್ಲಿ ಶಾರುಖ್ ಖಾನ್, ಆಲ್ವೇಸ್ ಶಾರುಖ್ ಖಾನ್. ನಾನ್ ಶಾರುಖ್ ಖಾನ್ ಬಿಗ್ ಫ್ಯಾನ್. ಅದು ಲೈಫ್ ಲಾಂಗ್ ಚೇಂಜ್ ಆಗಲ್ಲ. ಸೊ ಅವ್ರು ಮಾಡೋ ರೊಮ್ಯಾನ್ಸ್ ನೋಡಿದ್ರೆ ಅಲ್ಲೇ ಮೆಲ್ಟ್ ಆಗೋಗ್ತೀವಿ, ಹಂಗಿರತ್ತೆ. ಅವ್ರು ಏನು ಮಾಡಂಗಿಲ್ಲ, ಹಿಂಗ್ ಸ್ಟ್ರೇಟ್ ಕ್ಯಾಮ್ರಾ ನೋಡ್ಬಿಟ್ಟು ಒಂದ್ ಡೈಲಾಗ್ ಹೇಳಿದ್ರೆ ಸಾಕು, ಅಷ್ಟೇ ಹಿಂಗ್ ಹೊಟ್ಟೋಗ್ತೀವಿ ನಾವೆಲ್ರು. ಸೊ ಶಾರುಖ್ ಖಾನ್. ಇನ್ನು ಈಗ ನೀವು ಮೊಬೈಲ್ ತುಂಬಾ ಸೋಷಿಯಲ್ ಮೀಡಿಯಾದಲ್ಲ ನೀವು ಭಯಂಕರ ಆಕ್ಟಿವ್ ಅಂತ ಹೇಳಿದ್ರೆ, ಮೊಬೈಲ್ ಅಲ್ಲಿ ಜಾಸ್ತಿ ಯೂಸ್ ಆಗೋ ಆಪ್ ಯಾವುದು? ಇನ್ಸ್ಟಾಗ್ರಾಮ್ ಅಂಡ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಅಂದ್ರೆ ಆಲ್ಮೋಸ್ಟ್ ಅದೇ. ಫೇಸ್ಬುಕ್ ನಾನು ಯೂಸ್ ಮಾಡಲ್ಲ. ಫೇಸ್ಬುಕ್ ಅದು ಆಟೋಮ್ಯಾಟಿಕ್ ಪೋಸ್ಟ್ ಆಗ್ತಾ ಇರುತ್ತೆ, ಇನ್ಸ್ಟಾಗ್ರಾಮ್ ಕನೆಕ್ಟ್ ಆಗಿದೆ ಅಲ್ವಾ. ಸೊ ಅದು ನೋಡೋದಿಲ್ಲ ಎಷ್ಟು ಲೈಕ್ ಬರ್ತದಕ್ಕೆ ಅಂತ, ಅದ್ರ ಪಾಡಿಗೆ ಹೋಗ್ತಿರುತ್ತೆ. ಅಂದ್ರೆ ಯಾವ್ದೊಂದು ಗ್ಯಾಜೆಟ್ ನಿಮಗೆ ಮೊಬೈಲ್ ಅಲ್ಲಿ ಇಂಟ್ರೊಡ್ಯೂಸ್ ಆದ್ರೆ ನಿಮ್ಗೆ ತುಂಬಾ ಒಳ್ಳೇದು ಆಕ್ಚುಲಿ ನಿಮ್ಮ ಡೈಲಿ ಆಕ್ಟಿವಿಟೀಸ್ಗೆ ಅಂತ ಅನ್ಸುತ್ತೆ? ಯಾವ ತರದ ಒಂದು ಆಪ್? ಐ ಥಿಂಕ್ ತುಂಬಾ ಯೂಸ್ ಆಗೋದು ಅಂದ್ರೆ ನನ್ಗೆ ಲೈಕ್ ಟ್ರ್ಯಾಕರ್ ಆರ್ ಒಂದು ಲೊಕೇಶನ್ ಟ್ರ್ಯಾಕರ್ ಅಲ್ಲ, ಇದು ಡೇ ಟು ಡೇ ಆಕ್ಟಿವಿಟೀಸ್ ಟ್ರ್ಯಾಕ್ ಮಾಡುವಂತ ಒಂದು, ನನ್ಗೆ ಇವತ್ತಿನವರೆಗೂ ಒಂದ್ ಚೆನ್ನಾಗಿರೋ ಅಪ್ಲಿಕೇಶನ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ಲೈಕ್ ಇವತ್ತಿನ ದಿವಸ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಒಂದ್ ಸ್ವಲ್ಪ ಸಿಂಪಲ್ ಆಗಿರೋದು ನನ್ ಆತರ ಲೈಕ್ ಐ ಆಮ್ ನಾಟ್ ವೆರಿ ಟೆಕ್ ಫ್ರೆಂಡ್ಲಿ. ಶೆಡ್ಯೂಲ್ ಬಗ್ಗೆ, ಎಲ್ಲಿಂದ ಎಲ್ಲಿ ಹೋಗ್ಬೇಕು ಅನ್ನೋದು, ಲೈಕ್ ಆತರ ಒಂದ್ ಆಪ್ ಇದ್ರೆ ನಂಗೆ ತುಂಬಾ ಉಪಯೋಗ ಆಗಿರುತ್ತೆ. ಸಾಕಷ್ಟು ವಿಷಯ ಮಾತಾಡಿದ್ವಿ, ಸುಮಾರೆಲ್ಲ ಆಲ್ಮೋಸ್ಟ್ ಕವರ್ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ದಿಯಾಗಿ ಕೂಡ ಮಾತಾಡಿದಿರಾ, ಮಾತಾಡಿದಿರಾ. ಸೊ ಈ ಒಂದು ಸಂದರ್ಶನ ನಿಮಗೆ ಹೇಗೆ ಅನಿಸ್ತು?
ತುಂಬಾನೇ ಚೆನ್ನಾಗ್ ಅನ್ಸ್ತು, ಯಾಕಂದ್ರೆ ಫಸ್ಟ್ ಟೈಮ್ ನಾ ಮಾಡ್ತಿರೋದು ಈ ತರದ್ದು. ಸೊ ನಿಮ್ ಜೊತೆನೆ ಶುರು ಮಾಡಿರೋದು ನಾನು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಅಫ್ಕೋರ್ಸ್ ನರ್ವಸ್ ಆಗಿದ್ದೆ, ಇವಾಗ ಹೇಳ್ಬೋದು ನರ್ವಸ್ ಆಗಿದೆ ಫಸ್ಟ್ ಅಲ್ಲಿ, ಬಟ್ ತುಂಬಾ ಕಂಫರ್ಟಬಲ್ ಆಗಿತ್ತು ಮಾತಾಡಕ್ಕೆ. ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತಾಡೋ ತರಾನೇ ಅನ್ಸ್ತು. ಥ್ಯಾಂಕ್ ಯು ಸೋ ಮಚ್. ಬಟ್ ರಿಯಲಿ ಇಷ್ಟ ಆಯ್ತು ನನ್ಗೆ. ಥ್ಯಾಂಕ್ ಯು ಸೋ ಮಚ್ ಟು ಯು ಆಕ್ಚುಲಿ, ಬಿಕಾಸ್ ನೀವು ಅಷ್ಟು ಸಿಂಪಲ್ ಆಗಿ ನೀವು ಮಾತಾಡ್ತಿದ್ದೀರಾ. ಅದಕ್ಕೆ ನಮ್ಗೆ ಕ್ವಶನ್ಸ್ ಕೇಳೋದಕ್ಕೆ ನಮ್ಗೊಂದು ಉತ್ಸಾಹ ಬರುತ್ತೆ. So, ಸಾಕಷ್ಟು ವಿಷಯ ಹಂಚ್ಕೊಂಡಿದ್ದೀರಾ, ಆಲ್ರೆಡಿ ಜನಗಳ ಮನಸ್ಸನ್ನ ತಲುಪಿದ್ದೀರಾ ದೀಪ ಮುಖಾಂತರ, ಬ್ರಹ್ಮಗಂಟ ಮುಖಾಂತರ. ಹೌದು, ಇನ್ನಷ್ಟು ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಹೋಗಿ, ಒಳ್ಳೊಳ್ಳೆ ಸಿನಿಮಾ ನಿಮಗೆ ಇಷ್ಟ ಆಗಿರುವಂತಹ ಸಿನಿಮಾಗಳನ್ನ ನೀವು ಮಾಡ್ತಾ ಹೋಗಿ, ಜನರನ್ನ ರಂಜಿಸ್ತಾ ಹೋಗಿ ಅಂತ ನಾನು ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ಸ್. ಸೊ ಸೀದ್ರೆ ಇದಾಗಿತ್ತು ದಿಯಾ ಪಾಲಕ್ಕಲ್ ಅವರ ಮಾತುಗಳು. ಮತ್ತೆ ಹೊಸ ಗೆಸ್ಟ್ ಜೊತೆಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.